ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ಪ್ರೀತಿಗೆ ಮನಸೋತೆ ಭಾಗ 4. ಹಾಯ್ ಪ್ರೀತಮ್ ಎಂದು ತಬ್ಬಿದಳು ಒಂದು ಮುದ್ದಾದ ಹುಡುಗಿ. ಅವಳು ಟೀ ಶರ್ಟ್ ಜೀನ್ಸ್ ತೊಟ್ಟಿದ್ದಳು. ಪ್ರೀತಮ್ ನಿಂತಲ್ಲೇ ಕಂಪಿಸಿದ. ರಶ್ಮಿ ಕಸಿವಿಸಿಗೊಂಡಳ. ಅವಳನ್ನ ತಳ್ಳಿ, ಹೇ ಯಾರು ನೀನು? ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ಆದರೆ ನೀನು ಯಾರು ಅಂತ ನನಗೆ ಗೊತ್ತು. ನಾನು ನಿನ್ನ ಲವರ್. ಈ ಕ್ಯೂಟ್ ಪೇಸನ್ನು ಎಷ್ಟು ಹುಡುಕುತ್ತಿದ್ದೆ ಗೊತ್ತಾ? ಇವತ್ತು ನೀನು ಸಿಕ್ಕಿದೆ. ಪ್ರೀತಮ್ ಅವಳು ತನ್ನ ಲವರ್ ಅಂದಿದ್ದಕ್ಕೆ ಸಿಡಿಮಿಡಿಗೊಂಡ. ಇವಳು ಯಾರೋ ಲೂಸ್ ಅನ್ಸುತ್ತೆ. ಏನೇನೋ ಹೇಳ್ತಿದ್ದಾಳೆ ರಶ್ಮಿ. ಇದು ಹುಚ್ಚರ ಆಸ್ಪತ್ರೆ ಅಲ್ಲ ತಾನೇ? ಗೊತ್ತಿಲ್ಲ ಪ್ರೀತಮ್, ಇವಾಗ ಯಾಕೋ ನನಗೂ ಹಾಗೆ ಅನಿಸುತ್ತಿದೆ. ನನ್ನ ಪರಿಚಯ ನಂತರ ಹೇಳ್ತೀನಿ. ರಶ್ಮಿಳ ಕಡೆ ಬೆಟ್ಟು ತೋರಿಸಿ, ಹೇ ನೀನು ಯಾರು? ನನ್ನ ಹುಡುಗನನ್ನೇ ಹಿಡಿದುಕೊಳ್ಳುತ್ತೀಯಾ? ಬಿಡು. ಅವಳು ಬಿಟ್ಟರೆ ಅವನು ಬೀಳುವನೆಂದು ಪರಿಜ್ಞಾನ ಇಲ್ಲದೆ ನುಡಿಯುತ್ತಿದ್ದಳು ಹುಡುಗಿಯೇ. ಎಂದು ರಶ್ಮಿಳ ಕೈಯನ್ನು ಬಿಡಿಸಲು ಹೋದಳು. ಅವಳ ಕೈಯನ್ನು ಪ್ರೀತಮ್ ಗಟ್ಟಿಯಾಗಿ ಹಿಡಿದು ತಳ್ಳಿದ. ಅವಳು ಯಾಕೆ ನನ್ನನ್ನು ಹಿಡಿದುಕೊಳ್ಳಬಾರದು? ಶಿ ಈಸ್ ಮೈ ವೈಫ್. ಅವಳಿಗೆ ಎಲ್ಲ ರೈಟ್ಸ್ ಇದೆ. ಲುಕ್, ಡೋಂಟ್ ಇಂಟರ್ಫಿಯರ್ ಇನ್ ಮೈ ಲೈಫ್, ಜಸ್ಟ್ ಗೆಟ್ ಲಾಸ್ಟ್ ಎಂದು ತನಗರಿವಿಲ್ಲದೆ ನುಡಿದಿದ್ದ. ಅವಳು ಕೋಪದಿಂದ ಹೊರಟಳು. ರಶ್ಮಿಳಿಗೆ ತನ್ನ ಗಂಡ ಮೊದಲ ಬಾರಿ ತನ್ನನ್ನು ಹೆಂಡತಿ ಎಂದು ಕೂಗಿ ಹೇಳಿದ್ದು ಅವಳಿಗೆ ಸಂತೋಷ. ಅವಳಿಗೆ ಮರುಭೂಮಿಯಲ್ಲಿ ನೀರು ಸಿಕ್ಕಿದ್ದ ಹಾಗೆ ಆಗಿತ್ತು. ರಶ್ಮಿ, ಹೋಗೋಣ್ವಾ? ಅವಳು ಖುಷಿಯಿಂದ ತಲೆಯಾಡಿಸಿ ಅವನನ್ನು ಕರೆದುಕೊಂಡು ಹೋದಳು. ಇತ್ತ ಕೋಪಗೊಂಡ ಹುಡುಗಿ ಬಳಿ ಬಂದ ಹೆಂಗಸು, ಸನ್ನಿ ಸನ್ನಿ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಎಷ್ಟು ಹುಡುಕೋದು ನಿನ್ನ? ಬಾ, ಡಿಸ್ಚಾರ್ಜ್ ಆಗಿದೆ ಅಲ್ವಾ? ಬಾ ಮನೆಗೆ ಹೋಗೋಣ. ಮಮ್ಮಿ ನೀನು ಹೋಗು, ನನಗೆ ಸ್ವಲ್ಪ ಕೆಲಸ ಇದೆ. ಏನು ನಿನಗೆ ಅಂಥ ಕೆಲಸ ಇರೋದಿಲ್ಲಿ? ಮಮ್ಮಿ, ನನ್ನ ಫ್ರೆಂಡ್ ಒಬ್ಬರು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವರನ್ನು ನೋಡಿಕೊಂಡು ಬರುತ್ತೇನೆ. ಬೇಗ ಬಾ ಸನ್ನಿ, ಲೇಟ್ ಮಾಡಬೇಡ. ಬಾಯ್. ಸನಿಹಾ ಪ್ರೀತಮ್ ಇರೋ ವಾರ್ಡ್ ಕಡೆ ನಡೆದಳು. ಅಲ್ಲಿ ರಶ್ಮಿ ಪ್ರೀತಮ್ಗೆ ಜ್ಯೂಸ್ ಮಾಡುತ್ತಿದ್ದಳು. ಪ್ರೀತಮ್ ಬೆಡ್ ಮೇಲೆ ಮಲಗಿದ್ದ. ನಿದ್ದೆ ಬಂದಿರಲಿಲ್ಲ. ಅವಳ ಹೀಲ್ ಸ್ಲಿಪ್ಪರ್ ಸೌಂಡಿಗೆ ಎಚ್ಚರಗೊಂಡನು. ಈ ಬೇತಾಳ ಯಾಕೆ ನನ್ನ ಬೆನ್ನಿಗೆ ಬಿದ್ದಿದೆ? ನನ್ನ ಕೋಪ ಗೊತ್ತಿಲ್ಲ ಇವಳಿಗೆ, ಅದರ ಅರಿವು ಇವಳಿಗೆ ಇವಾಗ ತಿಳಿಯುತ್ತೆ. ಹಾಯ್ ಬೇಬಿ, ರೆಸ್ಟ್ ಮಾಡ್ತಿದ್ಯಾ ಎನ್ನುತ್ತಾ ಒಂದು ಚೇರ್ ಎಳೆದು ಅವನ ಮುಂದೆ ಕೂತಳು. ರಶ್ಮಿ ಕೆಂಗಣ್ಣಿನಿಂದಾನೇ ಅವಳನ್ನು ನೋಡಿದಳು. ನಿನಗೆ ಮಾನ ಮರ್ಯಾದೆ ಇದ್ದಿದ್ರೆ ನೀನು ವಾಪಸ್ ಬರೋದಿಲ್ಲ ಅಂದ್ಕೊಂಡಿದ್ದೆ, ಪ್ರೀತಮ್ ನುಡಿದ. ಡಾರ್ಲಿಂಗ್, ನೀನು ಹೇಳಬೇಕಾದದ್ದು ನನಗಲ್ಲ, ನಿನ್ನ ಟೆಂಪರವರಿ ವೈಫ್ಗೆ. ನಿನಗೂ ಅವಳಿಗೂ ಡಿವೋರ್ಸ್ ಆಗೋದು ಗೊತ್ತಿದ್ರೂ ಹೇಗೆ ಅವಳು ನಿನ್ನ ಜೊತೆ ಇದ್ದಾಳೆ? ರಶ್ಮಿ ಪ್ರೀತಮ್, ಇವಳಿಗೆ ಡಿವೋರ್ಸ್ ವಿಷಯ ಹೇಗೆ ತಿಳಿಯಿತು ಎಂದು ಒಬ್ಬರೊಬ್ಬರ ಮುಖ ನೋಡಿಕೊಂಡರು. ಈ ವಿಷಯ ನಿನಗೆ ಹೇಗೆ ತಿಳಿಯಿತು? ನಿಜ ಹೇಳು, ನೀನು ಯಾರು? ಗೊಂದಲದಲ್ಲಿ ಕೇಳಿದ. ಅವಳು ನಗುತ್ತಾ, ಮೈ ನೇಮ್ ಇಸ್ ಸನಿಹಾ, ಎಲ್ಲರೂ ಸನ್ನಿ ಅಂತಾರೆ. ನೀನು ನನಗೆ ಏನಾದರೂ ಕರೆಯಬಹುದು. ಡಾರ್ಲಿಂಗ್, ಬೇಗ ಬೇಗ ಅವಳಿಗೆ ಡಿವೋರ್ಸ್ ಕೊಟ್ಬಿಡು, ನಂತರ ನಮ್ಮ ಮದುವೆ ಫಿಕ್ಸ್ ಮಾಡಿಕೊಳ್ಳೋಣ. ವಾಟ್? ಮದುವೆನಾ? ಮದುವೆ ಅಂದರೆ ಏನು ತಿಳಿದುಕೊಂಡಿದ್ದೀಯಾ ನೀನು? ನಿನ್ನ ಹೆಸರು ಬಿಟ್ಟರೆ ನೀನು ಯಾರು ಎಂದು ತಿಳಿದಿಲ್ಲ. ಇದ್ದಕ್ಕಿದ್ದ ಹಾಗೆ ಮದುವೆ ಪ್ರೀತಿ ಅಂತ ಹೇಳುತ್ತಿದ್ದೀಯಾ? ನಾನೊಂದು ಹುಡುಗಿ ಹತ್ತಿರ ಇಷ್ಟೊತ್ತು ಮಾತಾಡಿದ್ದೇ ಹೆಚ್ಚು. ನೀನಿವಾಗ ಹೋಗಿಲ್ಲ ಅಂದರೆ ನನ್ನ ಕೈ ಮಾತಾಡುತ್ತೆ. ಏನು ಹೊಡಿತೀಯಾ? ನಿನ್ನ ಹತ್ರ ಎಷ್ಟು ಬೇಕಾದರೂ ಹೊಡಿಸಿಕೊಳ್ತೀನಿ, ಬಯಸ್ಕೊಳ್ತೇನೆ. ನಾನು ನಿನಗೋಸ್ಕರ ಪ್ರಾಣ ಬೇಕಾದರೂ ಕೊಡುತ್ತೇನೆ. ಹಾಗೆ ಅಡ್ಡ ಬಂದವರ ಪ್ರಾಣ ತೆಗೆಯೋಕ್ಕೂ ರೆಡಿ. ನಾನು ಇಷ್ಟಪಟ್ಟಿದ್ದು ಬೇಕೇ ಬೇಕು ನನಗೆ. ಪ್ರೀತಮ್ ಕೋಪ ಮಿತಿ ಮೀರಿತು. ಅವನ ಕೈ ಅವಳ ಕೆನ್ನೆ ತಾಕಿತು. ಅವಳೊಂದು ಸ್ವಲ್ಪನೂ ಕೋಪಿಸಿಕೊಳ್ಳದೆ ಎದ್ದು ರಶ್ಮಿ ಬಳಿ ಬಂದು, ಜಾಸ್ತಿ ಅವನನ್ನು ಬುಟ್ಟಿಗೆ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಬೇಡ, ನೀನು ಪರ್ಮನೆಂಟ್ ಅಲ್ಲ, ತಿಳಿದುಕೋ, ಕೈ ತೋರಿಸಿ ಹೊರಟಳ. ರಶ್ಮಿಗೆ ಆಘಾತ. ಅಲ್ಲೇ ಕುಸಿದು ಕೂತಳ. ಕಣ್ಣಲ್ಲಿ ನೀರು. ತಾನು ಮರೆತಿದ್ದ ಒಂದು ಸತ್ಯ ಇಂದು ಯಾರೋ ನೆನಪಿಸಿದಂತಾಗಿತ್ತು. ಅವಳು ಡಿವೋರ್ಸ್ ವಿಷಯವನ್ನು ಸಂಪೂರ್ಣ ಮರೆತಿದ್ದಳ. ಇನ್ನೇನು ಬಾಳಲ್ಲಿ ಸ್ವಲ್ಪ ಖುಷಿ ಕಾಣುವ ಹೊತ್ತಿಗೆ ಮತ್ತೆ ನೋವು. ಪ್ರೀತಮ್ಗೆ ಅವಳ ಕಣ್ಣೀರು ನೋಡಲಾಗಿಲ್ಲ. ರಶ್ಮಿ, ನೀನೇಕೆ ಅವಳು ಅಷ್ಟೊಂದು ಮಾತಾಡಿದರೂ ಏನೂ ಹೇಳಲಿಲ್ಲ? ರಶ್ಮಿ ತನ್ನ ಕಣ್ಣೀರು ಒರೆಸುತ್ತಾ, ಏನಿದೆ ಹೇಳೋದಕ್ಕೆ? ಅವಳು ಹೇಳಿದ್ದು ನಿಜ ತಾನೆ? ನಾನು ಟೆಂಪ್ರವರಿ ವೈಫ್, ಗೊತ್ತು. ನಾನೇನು ಶಾಶ್ವತ ನಿಮ್ಮ ಹೆಂಡತಿ ಅಲ್ಲ. ನೀವು ನನಗೆ ಹೆಂಡತಿ ಸ್ಥಾನ ಇನ್ನೂ ಕೊಟ್ಟಿಲ್ಲ. ಡಿವೋರ್ಸ್ ಆಗೋದಂತೂ ಹೌದು. ಮುಂದೆ ನೀವ್ಯಾರೋ ನಾನ್ಯಾರೋ ಅಷ್ಟೇ, ತುಂಬ ನೋವಿನಿಂದ ಹೇಳಿದಳ. ರಶ್ಮಿಳ ಮಾತು ಪ್ರೀತಮ್ಗೆ ಚೂರಿ ಇರಿದಂತಾಗಿತ್ತು. ತಾನು ಒಂದು ಹೆಣ್ಣಿನ ಬಾಳಲ್ಲಿ ಆಟ ಆಡಿದೆ ಎಂದು ಬಲವಾಗಿ ಅನಿಸತೊಡಗಿತ್ತು.
ಪ್ರೀತಮ್ ಅವಳ ಮಾತಿಗೆ ಉತ್ತರಿಸಲಾಗದೆ ಒದ್ದಾಡಿದ. ಇಬ್ಬರಲ್ಲೂ ಮೌನ. ನನ್ನ ಬೇಕು ಬೇಡ ನೋಡಿಕೊಂಡು ತನ್ನ ಬಳಿ ಪಟಪಟ ಮಾತಾಡುವ ಹುಡುಗಿ ಇಂದು ಮೌನ ಧರಿಸಿದ್ದಾಳೆ. ಪ್ರೀತಮ್ಗೆ ಅದು ಸಹಿಸಲಾಗಲಿಲ್ಲ. ತಾನು ಇನ್ನೂ ನೊಂದ. ಆ ಸಮಯಕ್ಕೆ ಡಾಕ್ಟರ್ ಸೂರ್ಯ ಆಗಮನ. ಹೇಗಿದ್ದೀರಾ ಹ್ಯಾಂಡ್ಸಮ್? ಫೈನ್ ಡಾಕ್ಟರ್. ತನ್ನ ನೋವಿನ ಮುಖ ಮರೆಮಾಚಿ ನಗುತ್ತಾ ನುಡಿದ. ಎಲ್ಲ ಟೆಸ್ಟ್ ಮಾಡಿದರು. ರಶ್ಮಿಯವರೇ, ನಿಮ್ಮ ಹಸ್ಬೆಂಡ್ಗೆ ಕಾಲಿಗೆ ಆಪರೇಷನ್ ಅಗತ್ಯ ಇಲ್ಲ. ಅವರಿಗೆ ಟ್ಯಾಬ್ಲೆಟ್ಸ್ ಕೊಡುತ್ತೀನಿ, ಸಾಕು. ಮತ್ತೆ ಕಂಪ್ಲೀಟ್ 2 ತಿಂಗಳು ಬೆಡ್ ರೆಸ್ಟ್ ಬೇಕು. ನೀವೇನು ಚಿಂತಿಸುವ ಅಗತ್ಯವಿಲ್ಲ ರಶ್ಮಿ. ಹಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾಳೆ ಇವರನ್ನು ಡಿಸ್ಚಾರ್ಜ್ ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್ ಎಂದು ಮುಗುಳ್ನಕ್ಕಳ. ಪ್ರೀತಮ್, ನೀವು ತುಂಬ ಲಕ್ಕಿ. ಇಷ್ಟೊಂದು ಕೇರ್ ಮಾಡೋ ಹೆಂಡತಿ ಸಿಕ್ಕಿದ್ದು. ನಿಮಗೆ ಬ್ಲಡ್ ಕೊಟ್ಟು ಊಟ ತಿಂಡಿ ನಿದ್ದೆ ಇಲ್ಲದೆ ನಿಮ್ಮನ್ನು ನೋಡಿಕೊಂಡಿದ್ದಾರೆ. ಈ ಥರ ಹೆಂಡತಿ ಯಾರಿಗೆ ಸಿಕ್ಕುತ್ತಾರೆ? ನನಗೂ ಈ ಥರ ಹುಡುಗಿ ಯಾವಾಗ ಸಿಕ್ಕುತ್ತಾಳೋ ನೋಡೋಣ. ಪ್ರೀತಮ್ ರಶ್ಮಿ ತನಗೆ ಬ್ಲಡ್ ಕೊಟ್ಟಳು ಎಂದು ತಿಳಿದ ಮೇಲೆ ಮತ್ತೆ ಮರಗಿದನು. ಡಾಕ್ಟರ್ ಎಂದ ಬಾಗಿಲ ಬಳಿ ಇರೋ ಧ್ವನಿ ಕಡೆ ತಿರುಗಿದ ಸೂರ್ಯ. ಅವಳನ್ನು ನೋಡುತ್ತಾ ತಾನೇ ಕಳೆದು ಹೋದ. ಡಾಕ್ಟರ್ ಕೂಗುತ್ತಲೇ ಅವನ ಬಳಿ ಬಂದಳ. ಹಾಂ ಹೇಳಿ ಮಿಸ್ ಚಂದು, ಏನು ಬಂದಿದ್ದು? ತನ್ನ ಮುಂಗುರುಡು ಸರಿಸುತ್ತಾ, ಡಾಕ್ಟರ್ ನಿಮಗೆ ಸೀನಿಯರ್ ಸರ್ಜನ್ ಡಾಕ್ಟರ್ ವಸಂತರಾವ್ ಕರೆಯುತ್ತಿದ್ದಾರೆ. ನೀವೇಕೆ ನಿಮ್ಮ ಮುಂಗುರುಳು ಸರಿಸುತ್ತಿದ್ದರೆ ಈ ಹೃದಯದ ಗತಿ ಏನು? ತನ್ನ ಮನದಲ್ಲೇ ಎನ್ನುತ್ತಾ ಓಕೆ ಬರ್ತೀನಿ ಅಂತ ಹೇಳಿ 5 ಮಿನಿಟ್ಸ್ ಅಂದ. ಹೇ ಚಂದು, ನೀನೇನೇ ಇಲ್ಲಿ ಎಂದು ರಶ್ಮಿ ಚಂದು ಬಳಿ ಬಂದಳ. ಹೇ ರಶ್ಮಿ, ನಾನಿಲ್ಲಿ 2 ಇಯರ್ಸ್ ಇಂದ ಡಾಕ್ಟರ್ ಆಗಿದ್ದೀನಿ. ನಾವು ಆ ಮನೆ ಬಿಟ್ಟ ಮೇಲೆ ಮುಂಬೈ ಹೋದ್ವಿ. ನಂತರ ಇಲ್ಲಿ ಬಂದಾಗ ನೀವು ಮನೆ ಖಾಲಿ ಮಾಡಿದ್ರಿ ತಿಳಿಯಿತು. ಸೊ ನಿಮ್ಮ ಪರಿಚಯ ತಪ್ಪೋಯ್ತು. ಡಾಕ್ಟರ್ ನೀನಾ? ವಾವ್, ನೀನು ಹಿಡಿದ ಗುರಿ ಸಾಧಿಸಿಬಿಟ್ಟೆ. ಹೌದು, ನೀನೇನಿಲ್ಲಿ? ರಶ್ಮಿ ಪ್ರೀತಮ್ ಮುಖ ನೋಡುತ್ತಾ, ಇವರು ನನ್ನ ಗಂಡ. ಇವರಿಗೆ ಆಕ್ಸಿಡೆಂಟ್ ಆಗಿತ್ತು, ಅದಕ್ಕೆ ಇಲ್ಲೇ ಅಡ್ಮಿಟ್ ಮಾಡಿದ್ವಿ. ರಶ್ಮಿರವರೇ, ನಿಮಗೆ ಚಂದೂರವರ ಪರಿಚಯ ಇದೆಯಾ? ಹೌದು ಡಾಕ್ಟರ್, ನಮ್ಮ ಹಳೆ ಮನೆಯ ಬಳಿ ಇವರು ಇದ್ದರು. ನಮ್ಮ ಫ್ಯಾಮಿಲಿ ಇವರ ಫ್ಯಾಮಿಲಿ ತುಂಬ ಆತ್ಮೀಯ, ಒಂದೇ ಮನೆಯವರು ಥರ ಇದ್ವಿ. ಚಂದು ನನಗಿಂತ 5 ಇಯರ್ಸ್ ದೊಡ್ಡವಳು, ಆದರೂ ಅವಳನ್ನು ಚಂದು ಅಂತ ಕರೆಯೋದೇ ಅಭ್ಯಾಸ. ಅಷ್ಟೊಂದು ಕ್ಲೋಸ್ ನಾವು. ಇವಳು ಡಾಕ್ಟರ್ ಆಗಬೇಕು ಅಂತ ಮುಂಬೈಗೆ ಹೋದರು. ಆಗ ನಮ್ಮ ಕನೆಕ್ಷನ್ ತಪ್ಪೋಯ್ತು. ರಶ್ಮಿ, ನೀನು ಇಷ್ಟು ಬೇಗ ಮದುವೆ ಆದ್ಯಾ? ಯಾಕೆ? ನಿನ್ನ ಕನಸು CA ಏನಾಯ್ತೆ? ಅದೆಲ್ಲ ದೊಡ್ಡ ಕತೆ ಬಿಡು ಚಂದು, ಆಮೇಲೆ ಹೇಳ್ತೇನೆ. ಸರಿ, ಈಗ ನಿನ್ನ ನಂಬರ್ ಕೊಡು. ಒಂದಿನ ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಡಾಕ್ಟರ್ ಸರ್, ನೀವು ಕೂಡ. ಇಬ್ಬರು ತಲೆ ಆಡಿಸಿ ತಮಗೆ ಕೆಲಸ ಇದೆ ಎಂದು ಹೊರಟರು. ರಶ್ಮಿ ಪ್ರೀತಮ್ ಬೇಕು ಬೇಡ ವಿಚಾರಿಸಿ ತಾನು ಡೈರಿ ಬರೆದು ಅಲ್ಲೇ ಚೇರ್ ಮೇಲೆ ಪುಸ್ತಕ ಓದುತ್ತಾ ಹಾಗೆ ಮಲಗಿದ್ದಳು. ಪ್ರೀತಮ್ ಅವಳನ್ನೇ ನೋಡುತ್ತಾ, ಆ ನಿಷ್ಕಲ್ಮಶ ಇಲ್ಲದ ಮುಖವನ್ನು ನೋಡುತ್ತಾ ತಾನೇ ಕಳೆದು ಹೋದ. ಗಾಳಿಗೆ ಆ ಮುಂಗುರಳು ಅವಳ ತುಟಿಯನ್ನು ಮುತ್ತಿಡುತ್ತಿತ್ತು. ಒಮ್ಮೆಯಾದರೂ ನಿನ್ನ ತುಟಿ ಮೇಲೆ ಇರೋ ಆ ಮಚ್ಚೆಯ ಮೇಲೆ ನನ್ನ ತುಟಿಯ ಮುದ್ರೆ ಒತ್ತಬೇಕು. ನನಗೆ ಏನಾಗುತ್ತಿದೆ ಎಂದು ನನಗೆ ತಿಳಿಯುತ್ತಿಲ್ಲ. ನೀನಾದರೂ ಹೇಳೆ, ಹೇ ಹುಡುಗಿ ಹೇಳೆ. ನನ್ನ ಕೋಪವೆಲ್ಲ ಎಲ್ಲಿ ಎಸೆದು ಬಂದಿರುವೆ? ಅವಳನ್ನು ವರ್ಣಿಸುತ್ತಾ ಇರುವಾಗ ಅವನ ಕಣ್ಣು ಟೇಬಲ್ ಮೇಲೆ ಇರುವ ಅವಳ ಡೈರಿ ಬಳಿ ಹೋಯಿತು. ಮತ್ತೆ ಅದೇ ಅವನು ಶೀರ್ಷಿಕೆ ಅವನ ತಲೆ ಹೊಕ್ಕಿತ್ತು. ಧೈರ್ಯ ಮಾಡಿ ತೆರೆದ. ಮೊದಲ ಪುಟದಲ್ಲಿ, ನನ್ನ ಹೃದಯದ ಬಾಗಿಲಿಗೆ ಆಗಮಿಸಿರುವ ನಿನಗೆ ನಾನು ಎಂದಿಗೂ ಚಿರಋಣಿ ಹುಡುಗ. ಈ ಹೃದಯದಿಂದ ನಿನ್ನನ್ನು ಎಂದಿಗೂ ಆಚೆ ಕಳಿಸಲಾರೆ. ಅಷ್ಟೊಂದು ಭದ್ರ ಮಾಡುವೆ ನಿನ್ನ. ಈ ಪದಗಳು ಓದುತ್ತಾ ಪ್ರೀತಮ್ ಗೊಂದಲಕ್ಕೆ ಬಿದ್ದ. ಯಾರ ಬಗ್ಗೆ ಇವಳು ಬರೆದಿರಬಹುದು? ಯಾರವನು? ಅಷ್ಟೊತ್ತಿಗೆ ರಶ್ಮಿ ಎಚ್ಚರಗೊಂಡಳು. ಪ್ರೀತಮ್ ಗಡಿಬಿಡಿಯಲ್ಲಿ ಡೈರಿಯನ್ನು ಅದರ ಸ್ಥಳದಲ್ಲಿ ಇಟ್ಟ. ಪ್ರೀತಮ್ ಇನ್ನೂ ಎಚ್ಚರವಿದ್ದದ್ದನ್ನು ನೋಡಿ, ಯಾಕೆ ನಿದ್ದೆ ಬರಲಿಲ್ವ ನಿಮಗೆ? ಇಲ್ಲ, ಮಲಗ್ತೀನಿ ಎನ್ನುತ್ತಾ ಮಲಗಿದ. ಅವನ ತಲೆ ಪೂರ್ತಿ ಆ ಪದಗಳದೇ ಚಿಂತೆ. ಸನ್ನಿ ಮನೆಗೆ ಹೋಗಿ ತನ್ನ ಬೆಡ್ ಮೇಲೆ ಉರುಳಿದಳು. ಎಂದೂ ಇರದ ಸಂತೋಷ ಇಂದು ಅವಳ ಮುಖದಲ್ಲಿ ತಾಂಡವವಾಡುತ್ತಿತ್ತು. ಎಷ್ಟೋ ದಿನಗಳ ಹುಡುಕಾಟಕ್ಕೆ ಇಂದು ಪ್ರತಿಫಲ ದೊರಕಿತ್ತು. 7 ತಿಂಗಳ ಹಿಂದೆ ಸನಿಹಾ ತನ್ನ ಸ್ಕೂಟಿಯಲ್ಲಿ ಕಾಲೇಜಿಗೆ ಹೋಗಬೇಕಾದರೆ ಒಬ್ಬ ಬೆಂಚ್ ಕಾರಿನಲ್ಲಿ ಒಬ್ಬ ಹ್ಯಾಂಡ್ಸಮ್ ಹುಡುಗ ಟ್ರಾಫಿಕ್ನಲ್ಲಿ ತನ್ನ ಕಾರ್ ನಿಲ್ಲಿಸಿದ್ದ. ಸನಿಹಾ ಅವನ್ನ ನೋಡುತ್ತಾ ಆಕರ್ಷಿತಳಾದಳು. ಅವನ ಗುಳಿ ಕೆನ್ನೆಗೆ ಅವಳು ಫಿದಾ. ಬಿಟ್ಟ ಕಣ್ಣು ಬಿಟ್ಟಂತೆ ಅವನನ್ನು ನುಂಗುವ ಹಾಗೆ ನೋಡುತ್ತಿದ್ದಳು. ಹಿಂದೆ ಇದ್ದ ಸ್ನೇಹಿತೆ ಅವಳನ್ನು ಎಚ್ಚರಿಸಿದಳು. ಸನಿಹಾ ಅವನನ್ನು ಹಿಂಬಾಲಿಸಿ ಹೋದಳು.
ಅವನು ಕಾಲೇಜ್ ಸೇರಿದ. ಶಾಂತಿ, ಪ್ಲೀಸ್ ಕಣೆ, ಅವನ ಬಗ್ಗೆ ಡೀಟೇಲ್ಸ್ ತಂದ್ಕೊಡೆ. ಹೇಗೋ ಈ ಕಾಲೇಜಿನಲ್ಲಿ ನಿನ್ನ ಅಂಕಲ್ ಇದ್ದಾರಲ್ವಾ? ಸರಿ ಕಣೆ. ಸ್ವಲ್ಪ ಸಮಯದ ನಂತರ, ಹೇ ಸನಿಹಾ, ಅವನ ಹೆಸರು ಪ್ರೀತಮ್. ಅವನ ಹೆಸರಿನಲ್ಲಿ ದೊಡ್ಡ ಕಂಪನಿ ಇದೆ. ಈ ಕಾಲೇಜಿನ MBA ಸ್ಟೂಡೆಂಟ್. ಫುಲ್ ಡೀಸೆಂಟ್. ಹುಡುಗಿರೆಂದರೆ ಆಗಲ್ಲ ಅಂತೆ. ವಾವ್ ಶಾಂತಿ, ಬೆಂಜ್ ಕಾರಿನಲ್ಲಿ ಕಾಲೇಜಿಗೆ ಹೋಗೋದಂದ್ರೆ ಸುಮ್ಮನೆನಾ? ನೋಡೋದಕ್ಕೂ ಮನ್ಮತ. ಹಾಗಾದರೆ ಹೇಗಾದರೂ ಮಾಡಿ ಅವನನ್ನು ನನ್ನ ಕಡೆ ತಿರುಗಿಸಿಕೊಳ್ತೀನಿ. ಅವಳು ಎಂದೂ ಅವನನ್ನು ಪ್ರೀತಿಸಿಲ್ಲ. ಅವನ ಸೌಂದರ್ಯಕ್ಕೆ, ಅಂತಸ್ತಿಗೆ ಮರುಳಾಗಿದ್ದಳು. ಹೇ ಸನಿಹಾ, ಅದು ಅಷ್ಟೊಂದು ಸುಲಭ ಅಲ್ಲ ಕಣೆ. ಅವನು ತುಂಬ ಕೋಪಿಷ್ಟ ಅಂತೆ. ಇದೆಲ್ಲ ನಿನಗೆ ಸರಿ ಇರಲ್ಲ ಬಾ. ನೋ ಶಾಂತಿ, ನಾನು ಅವನನ್ನು ಬಿಡಲ್ಲ. ನನ್ನ ಹಠಮಾರಿ ಅನ್ನೋದು ನಿನಗೆ ಗೊತ್ತಲ್ವಾ? ನಾನು ಇಷ್ಟಪಟ್ಟದ್ದು ನನಗೆ ಸಿಗಬೇಕು. ಅಲ್ಲಿವರೆಗೂ ನಾನು ಬಿಡಲ್ಲ. ಸನಿಹಾ ದಿನಾಲೂ ಅವನನ್ನು ಫಾಲೋ ಮಾಡುತ್ತಿರುತ್ತಾಳೆ. ಒಂದು ದಿನ ಅವನಿಗೆ ಪ್ರಪೋಸ್ ಮಾಡಬೇಕಂತ ರೆಡ್ ಗೌನ್ ತೊಟ್ಟು ಕಾಲೇಜಿನ ಮುಂದೆ ಅವನಿಗೆ ಕಾಯುತ್ತಿರುತ್ತಾಳೆ. ಆದರೆ ಎಷ್ಟು ಹೊತ್ತಾದರೂ ಅವನ ಪತ್ತೆ ಇಲ್ಲ. ಆಗ ಒಂದು ಕಾಲ್ ಬಂತು ಅವಳಿಗೆ. ಆ ಜಾಗಕ್ಕೆ ಹೊರಟಳು ಸನಿಹಾ. ಬೆಂಗಳೂರು ನಗರದ ಆಚೆ ಇರೋ ಗೆಸ್ಟ್ ಹೌಸ್ನಲ್ಲಿ ಒಂದು ಮದುವೆ ನಡೆಯುತ್ತಿತ್ತು. ನೋಡಿದರೆ ಪ್ರೀತಮ್ ಮದುವೆ. ಇದು ಸನಿಹಾಳಿಗೆ ಸಹಿಸಲಾಗಲಿಲ್ಲ. ಅಲ್ಲಿಂದ ಹೊರಟು ಬಿಕ್ಕಿ ಬಿಕ್ಕಿ ಅತ್ತಳ. ಅವಳ ಫ್ರೆಂಡ್ ಶಾಂತಿ ಫೋನ್ ಮಾಡಿ ವಿಷಯ ತಿಳಿಸಿದ್ದಳ. ಸಾಯೋದಕ್ಕೆ ಹೊರಟವಳನ್ನ ಶಾಂತಿ ತಡೆದು ಬುದ್ಧಿ ಹೇಳಿದ್ದಳ. ಹೇಗೋ ಅವನನ್ನು ಸ್ವಲ್ಪ ಮಟ್ಟಿಗೆ ಮರೆತಳ. ಒಂದು ದಿನ ಸನಿಹಾ ತನ್ನ ಮಾವನ ಆಫೀಸ್ಗೆ ಹೋದಾಗ ಅವರ ಮಾಮ ಫೇಮಸ್ ಲಾಯರ್. ಅವರ ಬಳಿ ಒಬ್ಬ ಯುವಕ ಏನೋ ಮಾತನಾಡಿ ಹೊರಟನ. ಸನಿಹಾ ಒಮ್ಮೆ ಅವನ ಮುಖವನ್ನು ನೋಡಿ ತಬ್ಬಿಬ್ಬಾದಳ. ಇವನ್ಯಾಕೆ ಇಲ್ಲಿಗೆ ಬಂದ? ಮೊದಲು ಮಾವನ ಹತ್ತಿರ ವಿಚಾರಿಸ್ತೀನಿ. ಮಾವ, ಈಗ ತಾನೇ ಹೋದವರು ಯಾರು? ಅವರು ಪ್ರೀತಮ್ ಅಂತ, ಒಂದು ಡಿವರ್ಸ್ ಕೇಸ್. ಏನು, ಡಿವರ್ಸಾ? ಹೌದಮ್ಮ. ನೋಡು ಕಾಲ ಹೇಗೆ ಬದಲಾಗಿದೆ ಅಂತ. ಮದುವೆಯಾಗಿ ಇನ್ನೂ 1 ವೀಕ್ ಆಗಿಲ್ಲ, ಆಗಲೇ ಡಿವರ್ಸ್ ಬೇಕಂತೆ. ಆಗಲ್ಲ, ಅಟ್ಲೀಸ್ಟ್ ಮದುವೆಯಾಗಿ 6 ತಿಂಗಳಾದರೂ ಆಗಬೇಕೆಂದು ಜಸ್ಟ್ ಫಾರ್ಮ್ ಕೊಟ್ಟು ಕಳಿಸಿದೆ. ಸರಿ ಮಾವ, ನಾನಿನ್ನು ಹೊರಡುತ್ತೇನೆ. ಅವಳಿಗೆ ತಾನು ಬಂದ ಕೆಲಸವೇ ಮರೆತು ಹೋಯಿತು. ತಲೆಯಲ್ಲಿ ಒಂದು ದುರಾಲೋಚನೆ ಹೊಕ್ಕಿತ್ತು. ತನಗೆ ಇನ್ನೂ ಅವಕಾಶ ಇದೆ ಪ್ರೀತಮ್ನ ಪಡೆಯಲು ಎಂದು ತನ್ನ ಕಾರ್ಯ ಆರಂಭಿಸಿದಳು. ಪ್ರೀತಮ್ನನ್ನು ಮನೆಗೆ ಕರೆದುಕೊಂಡು ಬಂದರು. ಶಾರದಮ್ಮ ಆರತಿ ಎತ್ತಿ ಒಳಗೆ ಕರೆದುಕೊಂಡರು. ರಶ್ಮಿ ಅವನನ್ನು ಬೆಡ್ ಮೇಲೆ ಮಲಗಿಸಿ ಅಡುಗೆ ಮನೆಗೆ ಬಂದಳು. ಪ್ರೀತಮ್ಗೆ ಊಟ ತಿನ್ನಿಸಿ ತನ್ನ ಮೊಬೈಲ್ ಹಿಡಿದು ಬಾಲ್ಕನಿಗೆ ಹೋದಳು. ಅವಳ ರೂಮ್ಗೆ ಬಾಲ್ಕನಿ ಇತ್ತು. ಇಷ್ಟು ದಿನ ಕಾಲೇಜಿಗೆ ಹೋಗಿಲ್ಲ. ಸಮ್ ಎಕ್ಸಾಮ್ ಬೇರೆ ಹತ್ತಿರ ಬರ್ತಿದೆ. ಚಿರಾಂತ್ಗೆ ಕಾಲ್ ಮಾಡಿ ಕೇಳುವ. ಹಾಯ್ ಚಿರಾಂತ್. ರಶ್ಮಿ, ಏನು ಫುಲ್ ಬ್ಯುಸಿನಾ? ಎಷ್ಟು ಕಾಲ್ ಮಾಡಿದರೂ ನಿನ್ನ ಮೊಬೈಲ್ ಸ್ವಿಚ್ ಆಫ್ ಬರುತ್ತದೆ, ಯಾಕೆ? ಏನಾದರೂ ಪ್ರಾಬ್ಲಮ್? ರಶ್ಮಿ ಅವನಿಗೆ ಏನು ಹೇಳಲು ತಡಕಾಡಿದ್ದಳು. ಅದು ನಮ್ಮ ಮನೆಯಲ್ಲಿ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿತ್ತು, ಅದಕ್ಕೆ ಬರಲಿಲ್ಲ. ಇನ್ನೊಂದು ವಿಷಯ, ಇನ್ನೂ 2 ತಿಂಗಳು ಕಾಲೇಜಿಗೆ ಬರಲ್ಲ. ನಿನ್ನ ನೋಡದೆ ಹೇಗೋ ಇರಲಿ ನಾನು. ಇಷ್ಟು ದಿನ ಒದ್ದಾಡಿದೆ, ಇನ್ನು 2 ತಿಂಗಳಂದರೆ ಸಣ್ಣದಾಗಿ ನುಡಿದ. ಏನು ಹೇಳ್ದೆ ಚಿರಾಂತ್, ಸರಿಯಾಗಿ ಕೇಳಿಲ್ಲ? ಏನಿಲ್ಲ ಬಿಡು, ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಅಷ್ಟೆಲ್ಲ ಮಿಸ್ ಮಾಡ್ಕೋಬೇಡ, ಆಮೇಲೆ ನಿಮ್ಮ ಹುಡುಗಿ ಬೇಜಾರು ಮಾಡ್ಕೋತಾಳೆ ಎಂದು ಕೆಣಕಿದಳು. ಹೌದು ಚಿರಾಂತ್, ನಿಮ್ಮ ಹುಡುಗಿಗೆ ಪ್ರಪೋಸ್ ಮಾಡಿದ್ಯಾ? ಅವಳು ನನ್ನ ಕೈಗೆ ಸಿಗೋದಿಲ್ವೇ? ಇತ್ತೀಚೆಗೆ ತುಂಬ ಬ್ಯುಸಿ ಆಗಿದ್ದಾಳೆ. ಅವನ ಮನದಲ್ಲೇ, ಪೆದ್ದಿ, ಆ ಹುಡುಗಿ ನೀನೇ ಕಣೆ ಎಂದೆನು. ನನಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಮಾಡು. ಸರಿ ಬಿಡು, ಮಾಡ್ತೀನಿ. ಅದು ಇದು ಮಾತಾಡುತ್ತಾ ನಗುತ್ತಿದ್ದಳು. ಅವಳ ನಗು ಮಲಗಿದ್ದ ಪ್ರೀತಮ್ನನ್ನು ಎಚ್ಚರಿಸಿತ್ತು. ಯಾರು ಕಾಲ್ ಮಾಡಿರಬಹುದು ಇವಳಿಗೆ? ರಶ್ಮಿ, ರಶ್ಮಿ, ಸ್ವಲ್ಪ ಬಾಯಿಲಿ. ಪ್ರೀತಮ್ ಕೂಗಿಗೆ ಒಂದೇ ಸಮನೆ ಬಂದಳು ರಶ್ಮಿ. ಏನು, ಯಾಕೆ ಕರೆದ್ರಿ? ಮಲಗಿ ಮಲಗಿ ಬೋರ್ ಆಗ್ತಿದೆ, ಪ್ಲೀಸ್ ಹೊರಗಡೆ ಕರೆದುಕೊಂಡು ಹೋಗ್ತೀಯಾ? ಸರಿ ಬನ್ನಿ ಎಂದು ರಶ್ಮಿ ಅವನನ್ನು ಹೂದೋಟಕ್ಕೆ ಕರೆದುಕೊಂಡು ಹೋದಳು. ಬರೀ ಆಫೀಸ್ ಕೆಲಸ ಅಂತ ಬ್ಯುಸಿ ಇರೋ ಪ್ರೀತಮ್ ಆ ತೋಟವನ್ನು ನೋಡಿ ಆಶ್ಚರ್ಯ ಪಡುತ್ತಾನೆ. ನಾನು ಅಮ್ಮನಿಗೆ ಇಷ್ಟ ಅಂತ ಗುಲಾಬಿ ಗಿಡ ನೆಟ್ಟಿದ್ದೆ, ಆದರೆ ಇಲ್ಲಿ ಎಲ್ಲ ಥರದ ಹೂವಿನ ಗಿಡವಿದೆ. ವಾವ್, ಸೋ ಬ್ಯೂಟಿಫುಲ್. ಪ್ರೀತಮಣ್ಣ, ಇದೆಲ್ಲ ನಮ್ಮ ರಶ್ಮಿ ಅಕ್ಕಂದು ಕೈಚಳಕ. ಎಲ್ಲ ಹೂವಿನ ಗಿಡ ತಾವೇ ಖುದ್ದಾಗಿ ತರಿಸಿ ತಾವೇ ದಿನ ನೀರು ಹಾಕುತ್ತಿದ್ದಾರೆ ಅಣ್ಣ ಎಂದು ತೋಟದ ಕೆಲಸಗಾರ ಶಾಮು ಹೇಳಿದ. ರಶ್ಮಿ, ನಿನ್ನ ಟೇಸ್ಟ್ ಚೆನ್ನಾಗಿದೆ. ನನಗಂತೂ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ತನ್ನ ಗಂಡನ ಖುಷಿಯೇ ತನ್ನ ಖುಷಿ ಅಂತ ಬದುಕೋಳು ಇವಳು.
ಅವನ ಖುಷಿಗೋಸ್ಕರ ಇಂಥ 1000 ಕೆಲಸ ಮಾಡೋಕ್ಕೂ ರೆಡಿ ಈ ಹುಡುಗಿ. ಮಲಗುವಾಗ ರೂಮಿಗೆ ಬಂದ ರಶ್ಮಿ ಪ್ರೀತಮ್ ಇನ್ನೂ ಕೂತಿರುವುದನ್ನು ನೋಡಿ, ನೀವ್ಯಾಕೆ ಇನ್ನೂ ಮಲಗಿಲ್ವಾ? ನಿದ್ದೆ ಬರುತ್ತಿಲ್ಲ ನನಗೆ, ಪ್ಲೀಸ್ ಇವತ್ತು ನಿನ್ನ ತೊಡೆ ಮೇಲೆ ಮಲಗಿಕೊಳ್ಳ. ಇದಕ್ಕೆಲ್ಲ ನೀವು ಕೇಳೋ ಅವಶ್ಯಕತೆ ಇಲ್ಲ, ಮಲಗಿ. ರಶ್ಮಿ ಅವನಿಗೆ ತಟ್ಟುತ್ತಿದ್ದಳ. ಪ್ರೀತಮ್ ತನ್ನ ನೋವನ್ನು ಬಿಚ್ಚಿಟ್ಟಿದ್ದ. ರಶ್ಮಿ ಅಮ್ಮ ಕೂಡ ಹೀಗೆ ಮಲಗಿಸುತ್ತಿದ್ದಳ. ಅವರು ಹೋದ ಮೇಲೆ ನಾನು ಒಂಟಿಯಾದೆ. ನಾರ ಎಷ್ಟೇ ಪ್ರೀತಿ ತೋರಿಸಿದರೂ ತಾಯಿಯಾಗೋಕೆ ಸಾಧ್ಯವಿಲ್ಲ ಅಲ್ವಾ? ರಶ್ಮಿ ನನ್ನ ಜೊತೆ ಯಾರೂ ಇಲ್ಲ, ಒಂಟಿ ನಾನು. ಯಾಕೆ ಪ್ರೀತಮ್ ನೀವಾಗೆ ಹೇಳುತ್ತೀರಾ? ನಿಮ್ಮ ಜೊತೆ ನಾನಿಲ್ವಾ? ನಿಮ್ಮ ಹೆಂಡತಿ ಅಲ್ಲದೆ ಇದ್ದರೂ ಒಬ್ಬ ಒಳ್ಳೆ ಸ್ನೇಹಿತೆಯಾಗಿ ನಿಮ್ಮ ಜೊತೆ ಇರುತ್ತೇನೆ. ಇಟ್ಸ್ ಮೈ ಪ್ರಾಮಿಸ್. ಥ್ಯಾಂಕ್ಸ್ ರಶ್ಮಿ ಎಂದು ಅಲ್ಲೇ ನಿದ್ದೆ ಹೋದ. ಪ್ರೀತಮ್ ಚಿಕ್ಕ ಪುಟ್ಟ ವಿಷಯಕ್ಕೂ ರಶ್ಮಿ ಮೇಲೆ ರೇಗುವುದನ್ನು ಸಂಪೂರ್ಣ ಬಿಟ್ಟಿದ್ದ. ಅವನ ಸಿಟ್ಟು ಕಡಿಮೆಯಾಗಿತ್ತು. ಪ್ರೀತಮ್ಗೆ ಸನ್ನಿಯಿಂದ ಪದೇ ಪದೇ ಕಾಲ್ ಮೆಸೇಜ್ ಬರುತ್ತಲಿತ್ತು. ಅದನ್ನು ಪೂರ್ತಿಯಾಗಿ ಇಗ್ನೋರ್ ಮಾಡಿದ್ದ. ರಶ್ಮಿಳನ್ನು ಪೂರ್ತಿ ಅವಲಂಬಿಸಿದ. ವಾರ ವಾರ ಪಾರ್ಕ್, ದೇವಸ್ಥಾನ ಅಂತ ರಶ್ಮಿ ಕರೆದ ಜಾಗಕ್ಕೆಲ್ಲ ಹೋಗುತ್ತಿದ್ದ. ರಶ್ಮಿಳೊಡನೆ ತನ್ನ ಬಾಲ್ಯದ ಬಗ್ಗೆ ಹೇಳಿಕೊಂಡು ಹೊರಟುತ್ತಿದ್ದ. ಸನಿಹಾ ಇತ್ತೀಚೆಗೆ ಕಾಲ್ ಮೆಸೇಜ್ ಮಾಡುತ್ತಿಲ್ಲ ಎಂದು ನಿಟ್ಟುಸಿರು ಬಿಟ್ಟಿದ್ದ. ತುಂಬ ಖುಷಿಯಿಂದ ಇರುತ್ತಿದ್ದ. ಹಾಗೆ ಅನಾಥ ಆಶ್ರಮಕ್ಕೆ ಭೇಟಿ ನೀಡಿ ಮಕ್ಕಳೊಂದಿಗೆ ಮಕ್ಕಳಾಗುತ್ತಿದ್ದ. ಇದರ ನಡುವೆ ಸನಿಹಾ ವಿಷಯ ಮರೆತೇ ಬಿಟ್ಟಿದ್ದ. ಸುಮ್ಮನೆ ಇರುವರು ಮುಂದೆ ದೊಡ್ಡ ಯೋಚನೆ ರೂಪಿಸುತ್ತಾರೆ ಅನ್ನೋದು ಪ್ರೀತಮ್ ಗಮನಕ್ಕೆ ಬರಲೇ ಇಲ್ಲ. ಪ್ರೀತಮ್ ಕಾಲು ನೋವು ಕೂಡ ಪೂರ್ತಿ ಕಮ್ಮಿಯಾಗಿತ್ತು. ಆದರೂ ಪ್ರೀತಮ್ ಅವಳನ್ನು ಬಳಸಿಯೇ ನಡೆಯುತ್ತಿದ್ದ. ಅವಳ ಸನಿಹಾ ಇಷ್ಟ ಅವನಿಗೆ. ಪ್ರೀತಮ್ರವರೇ, ನಾಳೆ ಚಂದು ಮತ್ತು ಸೂರ್ಯರವರನ್ನ ಊಟಕ್ಕೆ ಕರೆಯೋಣ ಅಂದ್ಕೊಂಡಿದ್ದೀನಿ, ಏನಂತೀರಾ? ಒಳ್ಳೆ ಐಡಿಯಾ ರಶ್ಮಿ, ಕರಿ. ಒಂದು ವಿಷಯ ಪ್ರೀತಮ್, ಯಾಕೋ ಡಾಕ್ಟರ್ ಸೂರ್ಯರವರು ಚಂದೂರವರನ್ನು ಇಷ್ಟಪಡುತ್ತಿದ್ದಾರೆ ಎಂದು ಅನಿಸುತ್ತಿದೆ. ಅವರ ಕಣ್ಣಲ್ಲಿ ಆ ಪ್ರೀತಿ ನಾನು ನೋಡಿದ್ದೀನಿ. ನೋಡೋಣ, ಅವರು ಬಂದ ಮೇಲೆ ವಿಚಾರಿಸೋಣ ಎಂದಾಗ ಪ್ರೀತಮ್ ಸರಿ ಎಂದೆನು. ಪ್ರೀತಮ್ ಮತ್ತು ರಶ್ಮಿ ಒಂದಾಗುತ್ತಾರಾ? ಇಲ್ಲ ಸನಿಹಾಳಿಂದ ದೂರವಾಗುತ್ತಾರಾ? ಸನಿಹಾಳು ರೂಪಿಸುತ್ತಿರುವ ಷಡ್ಯಂತ್ರವಾದರೂ ಏನೋ? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.